ಹಾಯ್ ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಟಾಪಿಕ್ ಅಂತಲೇ ಅನ್ಬೋದು. ಯಾರೆಲ್ಲ ತಮ್ನಿಲ್ ನೋಡಿ ಕ್ಲೀನಾಗಿ ಕ್ಲೀನಾಗಿ ಸ್ಟಡಿ ಮಾಡಿ ಬಂದಿರ್ತೀರೋ ಅವ್ರಿಗೆಲ್ಲ ಅರ್ಥ ಹೋಗಿರುತ್ತೆ. ಸೊ ತಮ್ನಿಲೆಲ್ಲ ಕರೆಕ್ಟಾಗಿ ವಾಚ್ ಮಾಡಿಲ್ಲ, ಯೂಟ್ಯೂಬ್ ಅನ್ನೋದನ್ನು ನೋಡಿ ಬಂದೆ ಅನ್ನೋರಿಗೆ ಓಕೆ ಫೈನ್. ಅದು ಒಂದು ಟಾಪಿಕ್, ಕ್ರೇಜಿ ಟಾಪಿಕ್ ಅಂತಲೇ ಹೇಳ್ಬೋದು. ಯೂಟ್ಯೂಬ್ ಅವರು ಕ್ರಿಯೇಟರ್ಸ್ಗೆ ಯಾಕೆ ಆ ಥರ ಅಷ್ಟು ಅಮೌಂಟು ಪೇ ಮಾಡ್ತಿದ್ದಾರೆ? ಸೊ ಯೂಟ್ಯೂಬ್ಗೆ ಏನಾರು ಪ್ರಾಫಿಟ್ ಇದೆಯಾ, ಅಥವಾ ಯೂಟ್ಯೂಬ್ ಏನು ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ದಿರಾ ಬರೀ ಕ್ರಿಯೇಟರ್ಸ್ಗೆ ಅರ್ನಿಂಗ್ಸ್ ಮಾಡಿಕೊಡ್ತಿದ್ಯಾ? ಯೂಟ್ಯೂಬ್ಗೆ ಏನು ಹಣೆ ಬರ, ಅದು ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮು. ಸೊ ಅವ್ರು ಯಾಕೆ ಪೇ ಮಾಡಬೇಕು ಕ್ರಿಯೇಟರ್ಸ್ಗೆ? ಸೊ ಅದರಿಂದ ಅವ್ರಿಗೇನು ಬೆನಿಫಿಟ್ಸು? ಸೊ ಅವ್ರು ಏನಕ್ಕೆ ಈ ಥರದ್ದು ನಾನಾ ಥರ ಕ್ವಶನ್ಸು ತುಂಬ ಜನರು ತಲೆಯಲ್ಲಿ ಓಡ್ತಾ ಇರುತ್ತೆ ಗೈಸ್. ಇದು 100% ಸತ್ಯ. ಯಾಕೆ ಅಂದರೆ ಸುಮಾರು ಜನ ರಿಸರ್ಚ್ ಕೂಡ ಮಾಡ್ತಾರೆ. ಯೂಟ್ಯೂಬ್ಗೆ ಏನು ಬೆನಿಫಿಟ್ಟು, ಯೂಟ್ಯೂಬ್ ಯಾಕೆ ಪೇ ಮಾಡ್ತಿದ್ದೆ, ಲ್ಯಾಕ್ಸ್ ಟುಗೆದರ್ ಪೇ ಮಾಡೋ ಹಣೆ ಬರ ಯೂಟ್ಯೂಬ್ಗೆ ಏನಿದೆ, ಈ ಥರ ಒಂದಷ್ಟು ಡೌಟ್ಸು. ಆಮೇಲೆ ಇನ್ನೂ ಕೆಲವೊಂದು ಡೌಟ್ ಇರುತ್ತೆ. ಇದೊಂದು ಕ್ಲಾರಿಫೈ ಮಾಡಿಬಿಡ್ತೀನಿ, ಒಂದು 2 ಮಿನಿಟ್ಸಾಗಿ ಕ್ಲಾರಿಫೈ ಮಾಡಿಬಿಡ್ತೀನಿ. ಇವಾಗ ಯೂಟ್ಯೂಬಿಂದ ಅರ್ನಿಂಗ್ಸ್ ಮಾಡಿರೋದ್ರಲ್ಲಿ ನಾನು ಅದು ತಗೊಂಡೆ, ಮನೆ ತಗೊಂಡೆ, ಇದು ತಗೊಂಡೆ, ಎಕ್ಸೆಟ್ರಾ ಯೂಟ್ಯೂಬಿಂದ ನಾನು ತುಂಬ ದುಡ್ದುಬಿಟ್ಟಿದ್ದೀನಿ. ಹೌದು, ಈ ಥರ ಎಲ್ಲ ಹೇಳ್ತಾರೆ. ಬಟ್ ಮನೆ ತಗೊಂಡೆ, ಕಾರ್ ತಗೊಂಡೆ, ಸೈಟ್ ತಗೊಂಡೆ, ಓಕೆ ಫೈನ್, ಅದೆಲ್ಲ ನಿಜನೇ, ಅವರೆಲ್ಲ ಲೀಗಲ್ ದುಡ್ಡೆಲ್ಲ ತಗೊಂಡಿರ್ತಾರೆ. ಬಟ್ 100% ಅಮೌಂಟು ಕೂಡ ಯೂಟ್ಯೂಬಿಂದ ದುಡ್ದಿರೋದು ಅಲ್ಲ. ಅಂದರೆ ನಾನೇನು ಹೇಳೋಕ್ಕೆ ಬರ್ತಾಯಿದ್ದೀನಿ ಅಂದರೆ, ಅವರು ತುಂಬ ಫೇಕಾಗಿ ಹೇಳ್ತಿದ್ದಾರೆ ಅಂತಲ್ಲ, ಯೂಟ್ಯೂಬಿಂದನೇ ದುಡ್ದಿರ್ತಾರೆ. ಬಟ್ ಯೂಟ್ಯೂಬ್ ಕಡೆಯಿಂದ ಬಂದಿರೋ ಪ್ರಮೋಷನ್ ದುಡ್ಡುಗಳಲ್ಲಿ ದುಡ್ದಿರ್ತಾರೆ ಕೆಲವೊಂದಷ್ಟು ಅಮೌಂಟ್, 30-40% ಅಥವಾ 20-30%. ಇದನ್ನು ಯೂಟ್ಯೂಬಿಂದ ಪ್ರಮೋಷನ್ಸ್ ಬರುತ್ತೆ. ಸೊ ಯೂಟ್ಯೂಬ್ ಕಡೆಗೆ ಪ್ರಮೋಷನ್ಸ್. ಇವಾಗ ನೀವೇನು ನೋಡ್ತಿದ್ದಾಗ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಸೊ ನಾನು ಈ ಏರ್ ಕ್ರೀಮ್ ಬಳಸ್ತಾ ಇದ್ದೀನಿ, ಫೇಸ್ ವಾಶ್ ಬಳಸ್ತಾ ಇದ್ದೀನಿ, ಸನ್ಸ್ಕ್ರೀನ್ ಬಳಸ್ತಾ ಇದ್ದೀನಿ, ಇದನ್ನು ಬಳಸಿ ತುಂಬ ಒಳ್ಳೆಯದು, ಇದು ಎಕ್ಸೆಟ್ರಾ ಅದು ಯೂಟ್ಯೂಬ್ಗೆ ಪ್ರಮೋಷನ್ಗೆ ಅಂತ ಕೊಟ್ಟಿರ್ತಾರೆ. ಸೊ ನಿಮ್ಮ ಯೂಟ್ಯೂಬ್ ವೀಡಿಯೋದಲ್ಲಿ ಮಧ್ಯದಲ್ಲಿ ಸೆಂಟ್ರಲ್ಲಿ ಒಂದು ಕಡೆ ನಮ್ಮ ಒಂದು ಪ್ರಮೋಷನ್ ವೀಡಿಯೋ ಒಂದು ಮಿನಿಮಮ್ 2 ಮಿನಿಟ್ಸ್ ಮಾತಾಡಿ ಹಾಕಬೇಕು. ಇದನ್ನು ಕಂಟಿನ್ಯೂಸ್ ಆಗಿ 1 ವೀಕ್ ಹಾಕಬೇಕು, 1 ತಿಂಗಳು ಹಾಕಬೇಕು, ಅಥವಾ ತಿಂಗಳಲ್ಲಿ 4 ವೀಡಿಯೋಸಲ್ಲಿ ಇದು ಬರಬೇಕು, ಸೆಂಟ್ರ್ ವೀಡಿಯೋಸಲ್ಲಿ. ಈ ಥರ ಒಂದಷ್ಟು ಕಂಡೀಷನ್ಸ್ ಇರುತ್ತೆ. ಸೊ ಅದು ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಅದರಿಂದ ಬರೋ ದುಡ್ಡು. ಸೊ ಇದು ಓಕೆ. ಇವಾಗ ಬ್ಯಾಕ್ ಟು ಟಾಪಿಕ್ಕು. ಸೊ ಯೂಟ್ಯೂಬ್ ಅವರು ಏನಕ್ಕೆ ಪೇ ಮಾಡ್ತಾರೆ, ಇದೆಲ್ಲ ಏನು ಬೆನಿಫಿಟ್ಟಾ, ಇವ್ರು ಏನಕ್ಕೆ ಪೇ ಮಾಡಬೇಕು, ಸುಮ್ಮನೆ ವೇಸ್ಟು, ಏನು ದುಡ್ಡು ಮಾಡಿಬಿಡ್ತಾರ? ಗೈಸ್, ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯೂಟ್ಯೂಬು ಪೇ ಮಾಡ್ತಾ ಇರೋದ್ರಿಂದ ಯೂಟ್ಯೂಬು ಇಷ್ಟು ಜನ ಯೂಸರ್ಸು, ಕ್ರಿಯೇಟರ್ಸು ಎಕ್ಸ್ಟ್ರಾ ಆಯ್ತಿದ್ದಾರೆ ಡೇ ಬೈ ಡೇ. ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಹೇಳ್ತೀನಿ. ಇವಾಗ ಯೂಟ್ಯೂಬು ಇಂದ ಏನು ಬೆನಿಫಿಟ್ಸ್ ಇಲ್ಲ. ಯೂಟ್ಯೂಬ್ ₹1 ದುಡ್ಡು ಕೊಡ್ತಾ ಇಲ್ಲ. ಸೊ ನೀವು ವೀಡಿಯೋ ಮಾಡಿ, 10 ನಿಮಿಷದ ವೀಡಿಯೋ ಮಾಡಿ, 20 ನಿಮಿಷದ ವೀಡಿಯೋ ಮಾಡಿ, ಲಾಂಗ್ ವೀಡಿಯೋ ಮಾಡಿ ಬಿಡಿ, ಅಪ್ಲೋಡ್ ಮಾಡಿ, ನಿಮ್ಗೆ ಏನು ಗೊತ್ತೋ ಅದ್ರ ಬಗ್ಗೆ ಮಾಡಿಬಿಡಿ ಅಂತ ಯೂಟ್ಯೂಬ್ ಅವರು ಅಡ್ವರ್ಟೈಸ್ಮೆಂಟ್ ಮಾಡಿದ್ರು. ಬಟ್ ಅದರಿಂದ ₹1 ಆದಾಯ ಇರೋಲ್ಲ. ಅದರಿಂದ ಏನಕ್ಕೆ ಮಾಡ್ತಾರೆ, ಏನಕ್ಕೆ ಅಷ್ಟು ಕಷ್ಟ ತಗೋತಾರೆ, ಏನಕ್ಕೆ ಯೂಟ್ಯೂಬ್ನ ಬಳಸಬೇಕು? ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಆದರೆ ರೀಲ್ಸ್ ನೋಡಿ ಟೈಮ್ ಪಾಸ್ ಮಾಡೋಕ್ಕಾದ್ರೂ ಬಳಸ್ತಾರೆ. ಸೊ ಯೂಟ್ಯೂಬಿಂದ ಏನು ಶಾರ್ಟ್ಸ್ ಕೂಡ ಇನ್ಸ್ಟಾಗ್ರಾಮಷ್ಟು ಯೂನಿಕ್ಕಾಗಿ ಇನ್ಸ್ಟಾಗ್ರಾಮಷ್ಟು ಟೈಮ್ ಪಾಸ್ ಮಾಡೋ ಥರ ಶಾರ್ಟ್ಸ್ ಬರೋಲ್ಲ. ಅದು ಎಲ್ಲರಿಗೂ ಗೊತ್ತಿರೋ ಸತ್ಯನೇ. ಸೊ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡೋದಕ್ಕೆ ಫೇಮಸ್ ಆದರೆ ಯೂಟ್ಯೂಬ್ ಎಂತಕ್ಕೆ ಫೇಮಸ್ಸು? ವೀಡಿಯೋಸ್ ಮಾಡೋದಕ್ಕೆ ಫೇಮಸ್ಸು. ವೀಡಿಯೋಸ್ ಎಂತಕ್ಕೆ ಮಾಡ್ತಿದ್ದಾರೆ? ಅದರಿಂದ ದುಡ್ಡು ಬರ್ತಿದೆ, ಅದರಿಂದ ಒಂದು ಸ್ವಲ್ಪ ಅರ್ನಿಂಗ್ಸ್ ಆಗುತ್ತೆ, ಒಂಥರ ವರ್ಕ್ ಫ್ರಮ್ ಹೋಮ್ ಇದ್ದಂಗೆ. ನಾವೇ ಇಲ್ಲಿ ಹೆಡ್ಡು, ನಮ್ಮ ಮೇಲೆ ಯಾರೂ ಇರಲ್ಲ. ಯೂಟ್ಯೂಬರ್ ಏನು ನಿಮ್ಮ ಕಂಟೆಂಟ್ ನೋಡ್ತಾರೆ, ಇಷ್ಟ ಇದ್ದರೆ ಯೂಟ್ಯೂಬಲ್ಲಿ ರನ್ ಮಾಡಿಸ್ತಾರೆ, ಇಲ್ಲ ಕಾಪಿರೈಟ್ಸ್ ಹಾಕ್ತಾರೆ, ಇಲ್ಲ ಡಿಲೀಟ್ ಮಾಡ್ತಾರೆ ಅಕೌಂಟಿಂದ. ಸೊ ಇರೋ ವೀಡಿಯೋಗಳಿಗೆ ಎಷ್ಟು ಹೊಡಿರುತ್ತೋ ಅಷ್ಟಕ್ಕೆ ಅಮೌಂಟ್ ಪೇ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಮಾಡಿಬಿಡ್ತಾರೆ ಜನರು. ಯೂಟ್ಯೂಬರ್ಗೆ ಏನು ಬೆನಿಫಿಟ್ಸು? ಸೊ ಇದ್ರ ಬಗ್ಗೆ ನಾನು ಇನ್ನೂ ಏನು ಮಾತಾಡಲಿಲ್ಲ ಅಲ್ವಾ. ಯೂಟ್ಯೂಬ್ ಅವರು ಗೈಸ್ ಯೂಟ್ಯೂಬು ದಡ್ರಲ್ಲ. ಸೊ ಇವಾಗ ಮುಂಚೆ ಆದರೆ 500 ಸಬ್ಸ್ಕ್ರೈಬರ್ಸ್ಗೆ ಒಂದೇ ಒಂದು ಇದು ಓಪನ್ ಮಾಡೋರು, ಇದೊಂದು ಬೆನಿಫಿಟ್ ಯೂಸ್ ಮಾಡ್ಕೊಳ್ಳಿ ಅಂತ. 1000 ಸಬ್ಸ್ಕ್ರೈಬರ್ಸು 2000 ವಾಚ್ ಅವರ್ಸು, 3000 ವಾಚ್ ಅವರ್ಸು ತುಂಬ ಕಡಿಮೆ ಇತ್ತು ಅವಾಗ. ನನಗೆ ಗೊತ್ತಿರೋ ಪ್ರಕಾರ 1000 ಸಬ್ಸ್ಕ್ರೈಬರ್ಸ್ಗೆ ಓಪನ್ ಮಾಡೋರು. ಸೊ ಇವಾಗ ಅದನ್ನೇ ಕೂಡ ಜಾಸ್ತಿ ಮಾಡಿದ್ದಾರೆ. ಸೊ 500 ಸಬ್ಸ್ಕ್ರೈಬರ್ಸ್ಗೆ ಲೈಕ್ 3000 ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ಇಂತಿಂಥ ಬ್ಯಾಡ್ಜು ಅಂತ ಕೊಡ್ತಾರೆ, ಮೆಂಬರ್ಶಿಪ್ ಬ್ಯಾಡ್ಜು. ಮತ್ತು ಕಮೆಂಟಲ್ಲಿ ಒಂದು ಸೂಪರ್ ಚಾಟ್ ಅಂತ ಒಂದು ಇದಿರುತ್ತೆ, ಸೂಪರ್ ಸ್ಟಿಕ್ಕರ್ ಅಂತ, ಅದರಿಂದ ಅಮೌಂಟ್ ಹೋಗೋವಂಥದ್ದು. ಈ ಥರ ಎಕ್ಸೆಟ್ರಾ ಏನೇನೋ ಅಡಿಷ್ನಲ್ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ. ಸೊ
ಇವಾಗ ನಿಮಗೆ ಯಾರೆಲ್ಲ ಯೂಟ್ಯೂಬ್ ಯೂಸ್ ಮಾಡ್ತಾ ಇದ್ದೀರಾ, ಸೂಪರ್ ಚಾಟ್ ಅಂತ ಬರುತ್ತೆ. ಸೊ ಅದರಿಂದ ನಿಮ್ಗೆ ಪೇ ಮಾಡ್ತೀರಲ್ವಾ, ನೀವು ಫಾರ್ ಎಕ್ಸಾಂಪಲ್ ಆ್ಯಸ್ ಎ ವ್ಯೂವರ್ ಆಗಿ ಪೇ ಮಾಡಿದ್ರೆ, ನೀವು ಇವಾಗ 100 ರುಪೀಸ್ ಪೇ ಮಾಡಿದ್ರೆ ಅದರಲ್ಲಿ ಅವ್ರಿಗೆ ಹೋಗೋದು ಬರೀ 70 ರುಪೀಸ್, 30 ರುಪೀಸ್ ಅವ್ರು ಕಟ್ ಮಾಡ್ಕೊತಾರೆ. ಸಿಂಪಲ್ 30% ಕಟ್ ಮಾಡ್ಕೊತಾರೆ. ನೀವು ಎಷ್ಟಾರ ಪೇ ಮಾಡಿ 30% ಕಟ್ ಮಾಡ್ಕೊತಾರೆ. ಸೊ ಅವ್ರಿಗೇನು ಬೆನಿಫಿಟ್ಟು ಅಂದರೆ, ಅವರು ನೀವು ಯಾರು ಅಂತ ಗೊತ್ತಿರಲ್ಲ ಅವರಿಗೆ. ಸಿಂಪಲಾಗಿ ಒಂದು ಹೇಳಬೇಕು ಅಂದರೆ, ನೀವು ಯಾರು, ಹೆಂಗೆ, ಏನು ಗೊತ್ತಿರಲ್ಲ, ಅವ್ರು ನಿಮ್ಮ ನಂಬರ್ ಏನೂ ಗೊತ್ತಿರಲ್ಲ. ಸೊ ನಿಮ್ಮ ಮುಖಾಂತರ ಅವ್ರಿಗೊಂದಷ್ಟು ಒಂಥರ ಖುಷಿ ಆಗುತ್ತೆ ಅವ್ರಿಗೆ. ಓಕೆ, ನಾನು ನಂಬಿ ಇವ್ರು ದುಡ್ಡು ಹಾಕಿದ್ರು, ಇವ್ರು ಟ್ಯಾಂಕ್ಸ್ ಹೇಳಿದ್ರು, ಈ ಥರ ಇದು ಮಾಡಿದ್ರು, ಇದನ್ನ ಎಂತಕ್ಕರ ಬೇರೆದಕ್ಕೆ ಯೂಸ್ ಮಾಡಬೇಕು, ಇದನ್ನ ಎಂತಕ್ಕರ ಇದು ಮಾಡಬೇಕು ಅಂತ ಒಂದಷ್ಟು ಮೋಟಿವೇಶನ್ ಆಗುತ್ತೆ, ಅವ್ರಿಗೂ ಕೂಡ ಮೋಟಿವೇಟ್ ಆಗುತ್ತೆ. ಸೊ ಈ ರೀತಿಯೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಅರ್ನಿಂಗ್ಸ್ಗೆ ಹೋಗಿ ಕೂತ್ಕೊಳ್ಳುತ್ತೆ. ಸೊ ನಮಗೇನು ಯೂಟ್ಯೂಬರ್ಗೆ ಏನು ಮಂತ್ಲಿ ಪೇಮೆಂಟ್ ಬಂದುಬೀಳುತ್ತೋ, ಸೊ ಅದರಲ್ಲಿ ಇದು ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ $100 ಏನಿರುತ್ತಲ್ವ, ಅದರಲ್ಲಿ ಇದನ್ನು ಕೂಡ ಕೆಲವೊಂದು ಟೈಮು ಆ್ಯಡ್ ಆನ್ ಆಗ್ತಾ ಹೋಗುತ್ತೆ ಗೈಸ್. ಅದಾದಮೇಲೆ ನೀವು ಇವತ್ತು ಪೇ ಮಾಡಿದ್ರೆ ಅಂದರೆ ಇಮಿಡಿಯೇಟಾಗಿ ನಮ್ಮ ಅಂದರೆ ಯೂಟ್ಯೂಬರ್ಸ್ ಅಕೌಂಟಿಗೆ ಹೋಗಿ ಬಿದ್ದುಬಿಡಲ್ಲ, ಅಥವಾ ಯೂಟ್ಯೂಬರ್ಸ್ಗೆ ವಿಸಿಬಲ್ ಆಗಲ್ಲ ಇವ್ರು ಇಷ್ಟು ಪೇ ಮಾಡಿದ್ರು ಅಂತ. ಅದು 1 or 2 days ತಗೊಳುತ್ತೆ. ಅದೆಲ್ಲ ಒಂದು ಸ್ವಲ್ಪ ವೆರಿಫೈ ನಿಮಗೆ ಎಷ್ಟು ಡಾಲರ್ ಅದು ಇದು ಎಲ್ಲ ವೆರಿಫೈ ಆದಮೇಲೆ ರೆವಿನ್ಯೂ ಇದರಲ್ಲಿ ಟ್ಯಾಬಲ್ಲಿ ನಿಮಗೆ ಇದಾಗೋದು. ಸೊ ಈ ರೀತಿ ಎಲ್ಲ ಇರುತ್ತೆ. ಅದಾದಮೇಲೆ ಆ್ಯಡ್ಸ್ಗೆ ಆ್ಯಡ್ಸಲ್ಲಿ 100% ಕೊಟ್ಬಿಡ್ತಾರೆ. ಇಲ್ಲ ಗೈಸ್, ನಿಮ್ಗೇನು ಅರ್ನಿಂಗ್ಸ್ ಆಗ್ತಿರುತ್ತಲ್ವ ಅದೆಲ್ಲ 100% ಹಂಗೇ ಡೈರೆಕ್ಟಾಗಿ ನಿಮಗೆ ಕೊಟ್ಬಿಡಲ್ಲ. ಸಿಂಪಲಾಗಿ ಆ್ಯಡ್ಸ್ ರನ್ ಆದರೆ, ನಿಮ್ಮ ಅಕೌಂಟಲ್ಲಿ ಆ್ಯಡ್ಸ್ ರನ್ ಆದರೆ, ಆ್ಯಡ್ಸ್ ಕ್ಲಿಕ್ ಆದರೆ ಇಷ್ಟು ಕಮಿಷನು, ಇಷ್ಟು % ಕಮಿಷನು, ಇಷ್ಟು ರೂಪಾಯಿ ಕಮಿಷನು ಅಂತಿರುತ್ತೆ. ಅದೆಲ್ಲ ಏನೆಲ್ಲ ಕೌಂಟ್ ಆಗ್ತಾ ಇರುತ್ತೋ, ಸೊ ಅದರಲ್ಲಿ 10 to 30% ಕಮಿಷನು ಯೂಟ್ಯೂಬರ್ಗೆ ಹೋಗ್ತಾ ಇರುತ್ತೆ. ಸಿಂಪಲ್ಲು ಒಂದು ಈ ಆ್ಯಡ್ ರನ್ ಆದರೆ ನಿಮಗೆ 10 ರೂಪಾಯಿ ಕೊಡ್ತೀವಿ ಒನ್ ಟೈಮ್ಗೆ ಅಂತಿದ್ರೆ, 7 ರುಪೀಸ್ ನಿಮ್ಮ ಅಕೌಂಟಿಗೆ ಬರುತ್ತೆ, 3 ರುಪೀಸ್ ಅವ್ರಿಗೆ ಹೋಗುತ್ತೆ. ಇಫ್ ಇನ್ ಕೇಸ್ ಕ್ಲಿಕ್ ಆದರೆ 20 ರುಪೀಸ್ ಬರುತ್ತೆ ಅಂತಂದರೆ 14 ರುಪೀಸ್ ನಿಮ್ಮ ಅಕೌಂಟಿಗೆ ಬರುತ್ತೆ, 6 ರುಪೀಸ್ ಅವ್ರ ಅಕೌಂಟಿಗೆ ಹೋಗುತ್ತೆ. ಈ ರೀತಿ ಡಿವೈಡ್ ಆಗ್ತಾ ಹೋಗುತ್ತೆ, ಸಿಂಪಲ್ಲು. ಸೊ ಯಾವುದೇ ಕಾರಣಕ್ಕೂ ನೀವು ಕನಸಲ್ಲೂ ಕೂಡ ಅನ್ಕೋಬೇಡಿ ಯೂಟ್ಯೂಬಿಂದ ದುಡಿಯೋ ದುಡ್ಡೆಲ್ಲ ನಮ್ಮ ಜಾಬ್ಗೆ ಬಂದು ಬೀಳುತ್ತೆ. ಅದು ಡೈರೆಕ್ಟಾಗಿ ಆ್ಯಡ್ಸು ಯಾರು ಇದಿರುತ್ತಲ್ಲೋ ಅವ್ರ ಮುಖಾಂತರ ನಮಗೆ ಬಂದು ಅಕೌಂಟಿಗೆ ಬೀಳುತ್ತಿದ್ದಿಲ್ಲ, ಸುಳ್ಳು ಗೈಸ್. ಅದಕ್ಕೇ ಅವರು ಯೂಟ್ಯೂಬ್ ಅವರು ತುಂಬ ಡೆವಲಪ್ ಆಗ್ತಾ ಇರೋದು. ಸೊ ಇವಾಗ ನಿಮ್ಮ ಕಡೆಯಿಂದ 3% ಎಷ್ಟು ಜನರಿಂದ ಬರ್ಬೋದು? ನಿಮ್ಮೊಬ್ಬರು ಕಡೆಯಿಂದನೇ 30% ಹೋಗ್ತಿದೆ. ಸೊ ಎಷ್ಟು ಕ್ರಿಯೇಟರ್ಸ್ ಇದ್ದಾರೆ, ಅವ್ರದ್ದೆಲ್ಲ 30% ಹಾಕಿದ್ರು ಎಷ್ಟು ಬರುತ್ತೆ? 1 ರೂಪಾಯಿ ಹಾಕಿ ಗೈಸ್, ಡೈಲಿ 1 ರೂಪಾಯಿ ಹಾಕಿ. ಎಷ್ಟು ಕ್ರಿಯೇಟರ್ಸ್ ಇದ್ದಾರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಕನ್ನಡ, ತೆಲುಗು, ತಮಿಳು, ಮಲಯಾಳಮು ಎಲ್ಲ ಭಾಷೆಯಲ್ಲೂ ಸರ್ಚ್ ಮಾಡಿಬಿಡಿ. ಸೊ ಎಷ್ಟು ಜನ ಕ್ರಿಯೇಟರ್ಸ್ ಇದ್ದಾರೆ, ಎಷ್ಟು ಅಕೌಂಟ್ಸ್ ಓಪನ್ ಆಗಿದೆ, ಎಷ್ಟು ಅಕೌಂಟ್ಸ್ ಇದೆ, ಎಷ್ಟು ಚಾನೆಲ್ಸ್ ಇದೆ, ಅದರಲ್ಲಿ ಎಷ್ಟು ಮಾನಿಟೈಸೇಷನ್ ಆನ್ ಆಗಿದೆ, ಅದರಲ್ಲಿ ಎಷ್ಟು 1 lakh ಮೇಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ, 5 lakh ಮೇಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಮಿಲಿಯನ್ಸ್ ಮೇಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಎಲ್ಲ ಸರ್ಚ್ ಮಾಡಿ, ಎಲ್ಲ ಒಂದು ಕಡೆ ನೋಟ್ ಮಾಡ್ಕೊಂಡು, ಬೇಡ ನೀವು 1 ರೂಪಾಯಿನೇ ಹಾಕಿ. ಡೈಲಿ 1 ರೂಪಾಯಿ ಒಂದು ಅಕೌಂಟಿಂದ ಹೋಯ್ತೈತೆ ಅಂದ್ರೂ ಎಷ್ಟು ಹೋಗುತ್ತೆ ಯೂಟ್ಯೂಬರ್ಗೆ. ಸೊ ಯಾವುದೇ ಕಾರಣಕ್ಕೂ ಅವ್ರು ಲಾಸ್ ಮಾಡ್ಕೊಂಡು ಅಥವಾ ಅವ್ರಿಗೇನು ಆದಾಯ ಏನು ಇನ್ಕಮ್ ಹೋಗ್ದಿರೋ ಥರ ಏನು ಮಾಡ್ದಿರಾ, ಸೊ ಡೈರೆಕ್ಟ್ ನಿಮಗೇನೆ ಲಿಂಕ್ ಬಿಟ್ಟವ್ರೆ. ಸೊ ನಾವೆಲ್ಲ ದುಡಿದ್ರೆ ನಮ್ಮದೇ, ಅದು 100% ದುಡ್ಡು ನಮ್ಮದೇ. ಸೊ ಈ ರೀತಿ ಎಲ್ಲ ಸುಳ್ಳು. ಒಂದೇ ಒಂದು ಹೇಳ್ತೀನಿ ಕೇಳಿ ಗೈಸ್, ಇದ್ರ ಬಗ್ಗೆ ಒಂದು ಇನ್ಡೆಪ್ತ್ ವಿಡಿಯೋನೂ ಕೂಡ ಮಾಡ್ತೀನಿ, IT ಕಂಪ್ನಿ ವರ್ಸಸ್ ಯೂಟ್ಯೂಬ್ ಅಂತ. ಸೊ ಸಿಂಪಲ್ಲು, ಏನು ಚೇಂಜಸ್ ಇರಲ್ಲ. ಸೊ IT ಕಂಪ್ನಿಲೂ ಅವರು ಮ್ಯಾನೇಜರ್ ಜಾಬ್ ತುಂಬ್ಸೋಕ್ಕೆಲ್ಲ ನಿಮ್ಮ ಕೈಲಿ ದುಡ್ಡಿಸ್ಕೊಂಡು, ಸೊ ನೀವೊಂದು 70,000 ರೂಪಾಯಿಗೆ ದುಡಿದ್ರೆ ನಿಮಗೊಂದು 40,000 ರೂಪಾಯಿ ಪೇಮೆಂಟ್ ಕೊಟ್ಟು, ಇನ್ನು ಮಿಕ್ಕಿದ ಅಮೌಂಟನ್ನು ಇವ್ರಿಗೆ ಎಲ್ಲರಿಗೂ ಮ್ಯಾನೇಜ್ ಆಗಬೇಕು. CEO ಕೂಡ ಅದರಲ್ಲಿ ದುಡ್ಡು ಹೋಗ್ಬೇಕು ಅಂದರೆ ಅವರೆಲ್ಲ ಕೂತಿರ್ತಾರೆ ಗೈಸ್, ಅವರೆಲ್ಲ ಮ್ಯಾನೇಜ್ ಮಾಡ್ತಾ ಇರ್ತಾರೆ, ಅವ್ರೇನು ವರ್ಕ್ ಮಾಡ್ತಾ ಇರಲ್ಲ. ಸೊ 70,000 ರೂಪಾಯಿ ದುಡಿಸ್ಕೊಂಡು 40,000 ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಅಂತಾರೆ ಗೊತ್ತಾ, ಹಂಗೇನೆ. ಇನ್ನು 30,000 ರೂಪಾಯಿ ಲಾಟ್ರಿ ಇದ್ದಂಗೆ ಅವರಿಗೆ. ಸೊ IT ಕಂಪ್ನೀಸಲ್ಲಿ ಹೆಂಗೋ ಇಲ್ಲೂ ಹಂಗೇನೆ. ಸೊ IT ಕಂಪ್ನೀಸಲ್ಲಿ ಹೆಂಗೆ ಅಂದರೆ ಬೆಳಿಗ್ಗೆ ಎದ್ದೇಳಬೇಕು, ಮಾಡಬೇಕು, ಬಿಡಬೇಕು, ಪ್ರೆಷರ್ ಇರುತ್ತೆ. ಯೂಟ್ಯೂಬಲ್ಲಿ ಹಂಗಲ್ಲ, ನಿನ್ನ ಖುಷಿ ನೀನು ಮಾಡ್ಬೋದು. ಬಟ್ ಇಲ್ಲೊಂದೇನು ಅಂದರೆ
ನೀವು ಅದೇ ಡಿಸಿಪ್ಲಿನ್ನ ಇಲ್ಲೂ ಅಪ್ಲೈ ಮಾಡಿದ್ರೆ ಕೂಡ ಯೂಟ್ಯೂಬಲ್ಲಿ ಗ್ರೋ ಆಗೋಕ್ಕಾಗೋದು. ಸೊ ನೀವೇನು ಅನ್ಕೋಬೋದು, ಯೂಟ್ಯೂಬಿಗೆ ಬಂದಿದ್ದ ತಕ್ಷಣ ನಾನು ಚಿಲ್ಲುಗ್ರು ನನಗೆ ಇಷ್ಟ ಬಂದಿದ್ದು ವೀಡಿಯೋಸ್ ಮಾಡಿಬಿಡ್ತೀನಿ, ನಾನು ಹೆಂಗೆ ಬೇಕು ಹಂಗಿರ್ತೀನಿ, ವಾರದಲ್ಲಿ ಒಂದು ವೀಡಿಯೋ ಬಿಟ್ಟರೆ ಯಾವನೂ ಕೇಳೋನಿಲ್ಲ, ತಿಂಗಳಲ್ಲಿ ಒಂದು ವೀಡಿಯೋ ಬಿಟ್ಟರೆ ಯಾವನೂ ಕೇಳೋನಿಲ್ಲ ಅಂತ ಮೈಂಡ್ಸೆಟ್ಟಲ್ಲಿ ಬಂದರೆ ಸೊ ದಯವಿಟ್ಟು ಅದನ್ನೆಲ್ಲ ಎರೇಸ್ ಮಾಡಿಬಿಡಿ ಗೈಸ್. ಯಾಕೆ ಅಂದರೆ ಒಂದು ಸತಿ ಎಂಟ್ರಿ ಆಗೋವರೆಗೂ ಅಷ್ಟೇ, ಎಂಟ್ರಿ ಆಗಿ ನೀವೊಂದು ಮೈಂಡ್ಸೆಟ್ಟಿಗೆ ಫಿಕ್ಸ್ ಆದಮೇಲೆ ಸೊ ನಾನು ಟೆನಿಕಾಸ್ಟ್ ಡೈಲಿ ಒಂದು ವೀಡಿಯೋ ಬಿಡಬೇಕು, ವೀಕ್ಲಿ 2 to 3 ವೀಡಿಯೋಸ್ ಬಿಡಬೇಕು, ಅಥವಾ ವೀಕ್ಲಿ 2 ವೀಡಿಯೋಸ್ 100% ಬಿಡಬೇಕು, ಈ ಥರ ಏನಾದರೂ ಫಿಕ್ಸ್ ಆಗಿಬಿಟ್ರೆ ನಿಮಗೆ ಅದು ಹೆಂಗೆ ಹೋಗುತ್ತೆ ಗೊತ್ತಾ, ನೀವು ಅಲ್ಲಿ ಕೆಲಸ ಮಾಡೋದು ಇಲ್ಲಿ ಕೆಲಸ ಮಾಡೋದು ಎಲ್ಲ ಒಂದೇ ಅನಿಸ್ಬಿಡುತ್ತೆ ಒಂದು ಟೈಮ್ಗೆ. ಸೊ ನೀವು ಹೊಸ ಕಂಟೆಂಟ್ನ ಹುಡುಕಬೇಕು. IT ಕಂಪ್ನಿಲಿ ಏನಿಲ್ಲ, ಅವ್ರು ಕೊಡೋ ಕೆಲಸನ ಯೂನಿಕಾಗಿ ಮಾಡಿ ಬೇಗ ಮಾಡಿ ಮುಗಿಸ್ಬೇಕು. ಈ ರೀತಿ ಎಲ್ಲ ಒಂದಷ್ಟು ಮ್ಯಾಚ್ ಆಗುತ್ತೆ ಸಿಮಿಲರ್ ಆಗಿ. ಸೊ ನೀವು ದುಡ್ಡಲ್ಲಿ ಅವ್ರಿಗೂ ಕಮಿಷನ್ ಐತಾ ಇರುತ್ತೆ, ಯೂಟ್ಯೂಬಲ್ಲೂ ಕೂಡ ಕಮಿಷನ್ ಐತಾ ಇರುತ್ತೆ. ಒಂದೇನು ಅಂದರೆ ಅಲ್ಲಿ CEO ಮ್ಯಾನೇಜರ್ ಎಲ್ಲ ಬಂದು ಪ್ರೆಷರ್ ಹಾಕಿ ತುಳಿತಾ ಇರ್ತಾರೆ, ಇಲ್ಲಿ ಯಾರೂ ಇರಲ್ಲ, ನಿಮಗೆ ಕಾಂಪಿಟೇಟರ್ಸೇ ನಿಮಗೆ ಎನಿಮೀಸ್ ಒಂಥರ ತುಳಿತಾ ಇರ್ತಾರೆ. ನಾನು ಒಳ್ಳೆ ಕಂಟೆಂಟ್ ಮಾಡ್ತಾಯಿದ್ದೀನಿ, ನೀನು ಒಳ್ಳೆ ಕಂಟೆಂಟ್ ಮಾಡ್ತೀನಿ, ನಾನು ಒಳ್ಳೆ ಕಂಟೆಂಟ್ ಮಾಡ್ತೀನಿ, ಈ ಥರ ಚಾಲೆಂಜಸ್ ಇರುತ್ತೆ. ಸೊ IT ಎಂಪ್ಲಾಯ್ಸ್ ಎಲ್ಲ ಹಂಗೆ ಇರುತ್ತೆ, ನಾನು ಬೇಗ ಕೆಲಸ ಮುಗಿಸ್ತೀನಿ, ನೀನು ಬೇಗ ಕೆಲಸ ಮುಗಿಸ್ತೀಯ ಅಂತ. ಈ ರೀತಿ ಒಂದು ಸಿಮಿಲರ್ ಆಗಿ ಹೋಗುತ್ತೆ. ಇದ್ರ ಬಗ್ಗೆ ಒಂದು ಲಾಂಗ್ ಫಾರ್ಮೇಟ್ ವೀಡಿಯೋ 100% ಮಾಡಿಬಿಡ್ತೀನಿ ಗೈಸ್. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬಿಡಿ. ಇಫ್ ಇನ್ ಕೇಸ್ ಬೇಕು ಅಂದರೆ ಕಮೆಂಟ್ ಹಾಕಿ, ನನಗೇನು ಬೇಜಾರಿಲ್ಲ, ಕಮೆಂಟ್ ಹಾಕಿ. ನೀವು ಕಮೆಂಟ್ ಹಾಕಿದ್ರೆ ನಾಳೆ, ನನ್ನ ಪ್ರಕಾರ ನಾಳೆ ಫ್ರೈಡೇ, ಸೊ ನಾಳೆ ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗಲ್ಲ. ನಾಳೆ ಏನು ದಿನ ಅಂತ ನಿಮಗೆ ಗೊತ್ತಿರೋ ಕಮೆಂಟ್ ಹಾಕಿ. ನನ್ನ ಡೈಲಿ ಫಾಲೋ ಅಪ್ ಮಾಡ್ತಾಯಿದ್ದೀರಾ ಅಂತ ನನಗೂ ಕ್ಲಾರಿಟಿ ಸಿಗುತ್ತೆ, ಮತ್ತು ನನ್ನ ವೀಡಿಯೋಸ್ ಫುಲ್ ಕಂಪ್ಲೀಟಾಗಿ ನೋಡ್ತಾ ಇದ್ದೀರಾ ಅನ್ನೋದೊಂದು ಕ್ಲಾರಿಟಿ ಸಿಗುತ್ತೆ. ಸೊ ನಾಳೆ ನಾನು ಯಾವ ವೀಡಿಯೋ ಬಿಡೋಕ್ಕೆ ಹೋಗ್ತಾಯಿದ್ದೀನಿ, ಯಾವ ಥರ ವೀಡಿಯೋ ಬಿಡೋಕ್ಕೆ ಹೋಗ್ತಾಯಿದ್ದೀನಿ, ಮತ್ತು ಯಾವ್ದ್ರ ಮೇಲೆ ಟಾಪಿಕ್ ಇಟ್ಕೊಂಡು ಯಾವ ಕಂಟೆಂಟ್ ಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಕಮೆಂಟ್ ಹಾಕಿ ಗೈಸ್. ನೋಡೋಣ ಯಾರಿಗೋ ಕಮೆಂಟ್ನ ಕರೆಕ್ಟಾಗಿ ಹಾಕ್ತೀರೋ ಅವ್ರಿಗೇನೋ ಒಂದು ಸರ್ಪ್ರೈಸ್ ಗಿಫ್ಟ್ ಕೂಡ ಸಿಗುತ್ತೆ ನನ್ನ ಕಡೆಯಿಂದ. ಸೊ 5000 ಸಬ್ಸ್ಕ್ರೈಬರ್ ಆಗಿರೋ ಖುಷಿ, ಇದು ಒಂದು ಚಾಲೆಂಜು ತಗೊಳ್ಳಿ, ಓಪನ್ ಚಾಲೆಂಜು. ಸೊ ನೋಡೋಣ. ಸೊ ಅತಿ ಶೀಘ್ರದಲ್ಲಿ ಮಾನಿಟೈಸೇಷನ್ ಕೂಡ ಆನ್ ಆಗೋದ್ರಲ್ಲಿದೆ. ಸೊ ಅದು ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆಲ್ಮೋಸ್ಟ್ 1 ವೀಕಲ್ಲೋ 1-2 ವೀಕ್ಸ್ ಅಷ್ಟರಲ್ಲೋ ಮಾನಿಟೈಸೇಷನ್ ಆನ್ ಆಗೋಗುತ್ತೆ. ಸೊ ಅದು ಕೂಡ ತುಂಬ ಖುಷಿ ಆಗ್ತಿದೆ. ಸೊ ಅದಾದಮೇಲೆ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಗೈಸ್. ಸೊ ಯಾವುದೇ ಕಾರಣಕ್ಕೂ ನಿಮ್ಗೆ ಯಾರೇ ಕೆಲಸ ಕೊಟ್ರು, ಯಾರೇ ಕೆಲಸ ಮಾಡಿಸ್ಕೊತಿದ್ರು, ನೀವು ಎಷ್ಟು ಅರ್ನ್ ಮಾಡ್ತೀರೋ ಅಷ್ಟೂ ಕೂಡ ನಿಮಗೆ ಕೊಡಲ್ಲ. ಸೊ ಅದರಲ್ಲಿ ಒಂದಿಷ್ಟು ಕಮಿಷನು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು ಹೇಳ್ತೀನಿ, ನಾನೊಂದು ಬಟ್ಟೆ ಅಂಗಡಿ ಮಡಗಿದ್ದೀನಿ, ನಾನು ಕಷ್ಟ ಬಿದ್ದು ಬಟ್ಟೆನ ತಂದು ಸೇಲ್ಗೆ ಮಾಡಿ ಏನೇನೋ ಮಾಡ್ತೀನಿ. ಗೌರ್ಮೆಂಟವ್ರ ಮಧ್ಯದಲ್ಲಿ ಏನೂ ಮಾಡಲ್ಲ, ಸುಮ್ಮನೆ ಅಂದರೆ ಅವ್ರಿಗೇನು ನನಗೇನು ಹೆಲ್ಪ್ ಮಾಡಲ್ಲ ಎಕ್ಸೆಟ್ರಾ. ಆದರೆ 18% ಟ್ಯಾಕ್ಸ್ ಕಟ್ತೀನಿ, 5% ಟ್ಯಾಕ್ಸ್ ಕಟ್ತೀನಿ, ಕೆಲವೊಂದು ಬಟ್ಟೆಗೆ 5% ಕಟ್ತೀನಿ, ಕೆಲವೊಂದು ಬಟ್ಟೆಗೆ 18% GST ಕಟ್ತೀನಿ. ಏನಂತಕ್ಕೆ ಕಟ್ತೀನಿ? ಸುಮ್ಮನೆ ಕಟ್ತೀನಿ ಅಷ್ಟೇ ಗೈ, ಸಿಂಪಲ್ಲು. ಗೌರ್ಮೆಂಟಿಗೂ ಇದರಿಂದ ಆದಾಯ ಹೋಯ್ತಿರುತ್ತೆ. ಹಂಗೇನೆ ಪ್ರತಿಯೊಂದರಲ್ಲೂ ಕಮಿಷನು ಅದು ಇದು ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಎಲ್ಲ ಕಳೆದು ನಿಮಗೆ ಮಿಕ್ಕದೇನೆ ₹100 ದುಡಿದ್ರೆ ನಿಮಗೆ ಮಿಕ್ಕದೇನೆ ₹10, ₹20, ₹30 ಅದ್ರಲ್ಲಿ ನೀವು ಏನಾದ್ರು ಸೋಕೆ ಮಾಡಬೇಕು, ಇಲ್ಲಿ ಹಾಳಾಗಿ ಹೋಗ್ಬೇಕು ಅಷ್ಟೇ ಗೈಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಲ್ಲಿಸ್ತಾ ಇದ್ದೀನಿ. ಲವ್ ಯು ಗೈಸ್, ಥಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬಾಯ್, signing off guys.